ಜೆಡಿಎಸ್ ಬಿಜೆಪಿ ಮೈತ್ರಿಕೂಟದ ಅಭ್ಯರ್ಥಿಯಾದ ಎಚ್.ಡಿ. ಕುಮಾರಸ್ವಾಮಿಯವರು ಗೆಲ್ಲುತ್ತಾರೆ ಎಂಬ ವಿಶ್ವಾಸವನ್ನು ಮಂಡ್ಯ ನಗರಸಭಾ ಸದಸ್ಯ ನಾಗೇಶ್, ಬಿಜೆಪಿ ಮುಖಂಡರಾದ ಅಶೋಕ್ ಜಯರಾಮ್, ಮಾಜಿ ಶಾಸಕರಾದ ಜಿ.ಬಿ. ಶಿವಕುಮಾರ್ ಅವರು ವ್ಯಕ್ತಪಡಿಸಿದರು. ಕುಮಾರಸ್ವಾಮಿಯವರು ಅತ್ಯಂತ ಬಹುಮತದಿಂದ ಗೆಲ್ಲುತ್ತಾರೆ ಎಂಬ ವಿಶ್ವಾಸವನ್ನು ವ್ಯಕ್ತಪಡಿಸಿದ ಅವರು ಕೇಂದ್ರದಲ್ಲಿ ಕೃಷಿ ಸಚಿವರಾಗುವ ಭರವಸೆಯನ್ನು ನೀಡಿದರು. ಚುನಾವಣೆ ನಡೀತಾ ಇದೆ. ಹೇಗೆ ಭಾಳ ಬಿರುಸಿನ ಚುನಾವಣೆ ಮತದಾನ ನಡೀತಾ ಇದೆ. ಈ 18ನೇ ಲೋಕಸಭಾ ಚುನಾವಣೆ ಅಂಗವಾಗಿ ನಮ್ಮ ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿಯವರು ಸ್ಪರ್ಧಿಸಿರುವ ಮಂಡ್ಯ ಲೋಕಸಭಾ ಅಭ್ಯರ್ಥಿಯಾಗಿರುವ ಕುಮಾರಣ್ಣವರಿಗೆ ಕಾರ್ಯಕರ್ತರು ಹಾಗೂ ಅಭಿಮಾನಿಗಳು ಮನೆಯಿಂದ ಈ ಬಿಸಿಲಿನಲ್ಲೂ ಅತಿ ಹೆಚ್ಚಾಗಿ ಬಂದು ಬಿರುಸಿನ ಚುನಾವಣೆ ಮತದಾನ ಮಾಡ್ತಾಯಿದ್ದಾರೆ. ಹಾಗೂ ನಾವು ಈ 18ನೇ ಲೋಕಸಭಾ ಚುನಾವಣೆಯಲ್ಲಿ ಕುಮಾರಣ್ಣನ ಕರ್ನಾಟಕದಲ್ಲಿ ಅತ್ಯಧಿಕ ಮತಗಳನ್ನು ಕೊಟ್ಟು ಮಂಡ್ಯದ ಜನತೆ ಅವರ ಜಯಶೀಲರಾಗಿ ಮಾಡ್ತಾರೆ ಅಂತ ನಮಗೆ ಆಶಾಭಾವನೆ ಇದೆ. ಹಾಗೂ ಮಂಡ್ಯದಿಂದ ಹೋಗಿ ನಮ್ಮ ಕುಮಾರಣ್ಣವರು ಮಂತ್ರಿ ಅಂದರೆ ಕೇಂದ್ರ ಮಂತ್ರಿಯಾಗಿ ಮಂಡ್ಯಕ್ಕೆ ವಿಶೇಷ ಅನುದಾನಗಳನ್ನು ತಂದು ಮಂಡ್ಯನ ಅಭಿವೃದ್ಧಿ ಮಾಡ್ತೀನಿ ಅಂತ ನಮ್ಮ ಮಾತುಕತೆಯಲ್ಲಿ ನಮ್ಮ ಮುಂದೆ ಬಿಚ್ಚಿಟ್ಟಿದ್ದಾರೆ. ಮಾತಿನಲ್ಲಿ ಮಂಡ್ಯನ ನಾನು ಅಭಿವೃದ್ಧಿ ಮಾಡಬೇಕು, ನನ್ನ ಹೃದಯದಲ್ಲಿ ಮಂಡ್ಯ ಇದೆ ಅಂತ ಹೇಳಿದರು. ಆದ್ದರಿಂದ ಈ ಸಲ ನಮ್ಮ ಮಂಡ್ಯದ ಮತದಾರರು ಕುಮಾರಣ್ಣನ ಕೈ ಬಲಪಡಿಸೋಕ್ಕೆ ಅತಿ ಹೆಚ್ಚಾಗಿ ಬಂದು ಬಿರುಸಿನಾಗಿ ಮತದಾನ ಮಾಡಿದ್ದಾರೆ. ಆಗಲೇ ಇವಾಗ ಈ ಬಿಸಿಲಿನಲ್ಲೂ ವಯಸ್ಸಾದವರು ಮತ್ತು ವಯೋವೃದ್ಧರು ಬಂದು ಮತದಾನ ಮಾಡಿದ್ದಾರೆ. 70 ವರ್ಷದ ಮೇಲಿರೋರೆಲ್ಲ ನಾವು ಆಟೋ ವ್ಯವಸ್ಥೆ ಮಾಡಿಕೊಟ್ಟಿದ್ದು ಬೇಡ ಅಂತ ಹೇಳಿದರು. ನಾವೇ ನಡ್ಕೊ ಬರ್ತೀವಿ ಅಂತ ಹೇಳಿ ನಮ್ಮ 70 ವರ್ಷದ ಮತದಾರರು ಬಂದು ಹಾಕಿದ್ದಾರೆ. ಕೆಲವರು ಹುಷಾರಿದ್ದವರು, ಅಂಗವಿಕಲರು ಬಂದು ಹಾಕಿದ್ದಾರೆ. ಈ ಕುಮಾರಣ್ಣನಿಗೆ ಆಶೀರ್ವಾದ ಮಾಡಿದ್ದಾರೆ. ಹಾಗೂ ನಮ್ಮ ಮಂಡ್ಯದಲ್ಲಿ ಹಾಗೂ ವಿಶೇಷವಾಗಿ ನಮ್ಮ ಹಳೆ ನಗರದಲ್ಲಿ ನಮ್ಮ ಕುಮಾರಣ್ಣನಿಗೆ ಅತಿ ಹೆಚ್ಚಾಗಿ ಆಶೀರ್ವಾದ ಮಾಡಿದ್ದಾರೆ ಅಂತೇಳಿ 2 ಮಾತನ್ನು ಹೇಳಿ ಮುಗಿಸ್ತಾ ಇದ್ದೀನಿ. ಜೈ. ಇದು ಪ್ರಜಾಪ್ರಭುತ್ವದಲ್ಲಿ ಈ ದೇಶದ ಭವಿಷ್ಯಕ್ಕಾಗಿ ಕೊಟ್ಟಿರ್ತಕ್ಕಂಥ ಅತ್ಯಂತ ಪವಿತ್ರವಾದ ಅಸ್ತ್ರ. ಈ ದಿವಸ ನಾವು ಈ ವ್ಯವಸ್ಥೆಯಲ್ಲಿ ಉನ್ನತ ಸ್ಥಾನ ಅಂದರೆ ಲೋಕಸಭೆಗೆ ಆಯ್ಕೆ ಮಾಡತಕ್ಕಂಥ ವಿಚಾರದಲ್ಲಿ ಈಗ ನಾವು ಮತದಾನ ಮಾಡಿದ್ದೇವೆ. ನಮ್ಮ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ, ಈ ದೇಶದ ಸುರಕ್ಷತೆಗೆ ಆ ಒಂದು 2 ಅಂಶಗಳನ್ನು ಮನಸ್ಸಲ್ಲಿ ಇಟ್ಕೊಂಡು ನಾವು ನಮ್ಮ ಪಕ್ಷದ ಅಭ್ಯರ್ಥಿಯಾದಂಥ ಮೈತ್ರಿಕೂಟದ ಅಭ್ಯರ್ಥಿ ಸನ್ಮಾನ್ಯ ಕುಮಾರಸ್ವಾಮಿಯವರಿಗೆ ನಾವು ಸುಂದರ ಮತ ನೀಡಿದ್ದೇವೆ. ಈ ಒಂದು ಚುನಾವಣೆಯಲ್ಲಿ 100ಕ್ಕೆ 100% ಕುಮಾರಸ್ವಾಮಿಯವರ ಗೆಲುವು. ಆ ಮೂಲಕ ಈ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಅವರ ಅವಧಿಯಲ್ಲಿ ನಾವು ಅದನ್ನು ಪರಿಪೂರ್ಣ ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಸಹಕರಿಸಿ ಈ ಜಿಲ್ಲೆ ಈ ರಾಜ್ಯದ ಭೂಪಟದಲ್ಲಿ ಕೀರ್ತಿ ಪಡುವಂಥದ್ದು ತರೀತಿಗೆ ನಾವು ಮಾಡ್ತೇವೆ ಕೆಲಸ. ಮಂಡ್ಯ ನಗರದಲ್ಲಿ ಈಗಾಗಲೇ ಮತದಾನ ಶಾಂತಿಯುತವಾಗಿ ಶುರುವಾಗಿದ್ದು, ಈ ದಿವಸ NDA ಮೈತ್ರಿಕೂಟದ ಅಭ್ಯರ್ಥಿಯಾದಂಥ ಕುಮಾರಸ್ವಾಮಿಯವರ ಪರವಾಗಿ ಅಪಾರವಾದಂಥ ಬೆಂಬಲವನ್ನು ನಾವು ಜನಸಾಮಾನ್ಯರಲ್ಲಿ ಅವ್ರ ಬಗ್ಗೆ ಪ್ರೀತಿ ವಿಶ್ವಾಸವನ್ನು ಮತಗಟ್ಟೆಗೆ ಬಂದು ಅವ್ರ ಪರವಾಗಿ ಮತ ಚಲಾಯಿಸುವುದನ್ನು ನಾವು ಗಮನಿಸ್ತಾ ಇದ್ದೀವಿ. ಜನರಲ್ಲಿ ಒಂದು ಶಾಂತಿಯುತವಾಗಿ ಬಂದು ಈ ಒಂದು ದಿವಸವನ್ನು ನಡೆಸ್ಕೊಡುವಂಥದ್ದನ್ನ ನಾವು ನೋಡ್ತಾ ಇದ್ವಿ. ಖಂಡಿತವಾಗ್ಲೂ ಜೂನ್ 4ರಂದು ನಮ್ಮ ನರೇಂದ್ರ ಮೋದಿರವರ ಪರವಾಗಿ ದೇಶದ ತೀರ್ಪು ಇರ್ತದೆ ಮತ್ತು ಮಂಡ್ಯದಲ್ಲಿ NDA ಮೈತ್ರಿಕೂಟದ ಅಭ್ಯರ್ಥಿಯಾದಂಥ ಕುಮಾರಸ್ವಾಮಿಯವರ ಪರವಾಗಿ ತೀರ್ಪು ಇರುತ್ತೆ ಅಂತೇಳಿ ಭಾವಿಸ್ತಾರೆ.